ಈಗ ಪೈಲ್ಸ್ ಆದಾಗ ಸಾಮಾನ್ಯವಾಗಿ ಏನಾಗುತ್ತೆ, ಬ್ಲೀಡಿಂಗ್ ಆಗುತ್ತೆ. ಫಿಷರ್ ಆದಾಗ ಸಾಮಾನ್ಯವಾಗಿ ಏನಾಗುತ್ತೆ, ಬ್ಲೀಡಿಂಗ್ ಆಗುತ್ತೆ. ಅಥವಾ ಏನೋ ಪಾಲಿಪ್ ಇದ್ರೆ ಬ್ಲೀಡಿಂಗ್ ಆಗುತ್ತೆ. ಈ ಬ್ಲೀಡಿಂಗ್ ಅಂತ ಕನ್ಫ್ಯೂಸ್ ಏನ್ ಮಾಡ್ತಾರೆ, ಇದು ಪೈಲ್ಸ್ ಅಂತ ಹೇಳಿ ಜನ ಡಾಕ್ಟರ್ ಹತ್ರ ಹೋಗಲ್ಲ. ಮನೆ ಮದ್ದು, ತುಪ್ಪ ಕುಡಿಯೋದು, ಬೆಣ್ಣೆ ತಿನ್ನೋದು, ಮೊಸರು ಕುಡಿಯೋದು, ಮಜ್ಜಿಗೆ ಕುಡಿಯೋದು ಅವರೇ ಮ್ಯಾನೇಜ್ ಮಾಡ್ಬಿಡ್ತಾರೆ. ಯಾರ ಹತ್ರ ಹಂಚ್ಕೊಳ್ಳಲ್ಲ, ಸೀಕ್ರೆಟ್ ಆಗಿ ಇಟ್ಕೋತಾರೆ. ನಾರ್ಮಲ್ ಡೆಲಿವರಿ ಮಾಡಬೇಕಾದ್ರೆ ಪುಷ್ ಮಾಡಿ ಪುಷ್ ಮಾಡಿ ಪುಷ್ ಮಾಡಿ ಅಂತ ಪುಷ್ ಮಾಡ್ತಾರೆ. ಮುಂದೆ ಮೂತ್ರಕೋಶ ಇರುತ್ತೆ, ಮಧ್ಯ ಗರ್ಭಕೋಶ ಇರುತ್ತೆ, ಹಿಂದೆ ರೆಕ್ಟಮ್ ಇರುತ್ತೆ, ಗುದದ್ವಾರ. ಆ ಪುಷ್ ಮಾಡಬೇಕಾದ್ರೆ 3 ಕೆಳಗೆ ಜಾರಿ ಬರುತ್ತೆ. 10ರಲ್ಲಿ ನಾರ್ಮಲ್ ಡೆಲಿವರಿ ಮಾಡಿರೋರು, ಹಳ್ಳಿಲಿ ಮಾಡಿರೋರು ಅಥವಾ ಸಣ್ಣ ಇರೋರು, ಕುಳ್ಳ ಇರೋ 7 ಜನಕ್ಕೆ ಈ ಸಮಸ್ಯೆ ಇದೆ. ಅವರು ಬರೋದು ಈ ಸಮಸ್ಯೆಯಿಂದ ಬರಲ್ಲ, ಪೈಲ್ಸ್ ಅಂತ ಬರ್ತಾರೆ. ನಮ್ಮ ಇಡೀ ಪ್ರಪಂಚದಲ್ಲಿ ಯಾವ ಗೈನಕಾಲಜಿಸ್ಟ್ ಆಗ್ಲಿ, ಯಾವ ಆಬ್ಸ್ಟೆಟ್ರಿಷಿಯನ್ ಆಗ್ಲಿ ದುಡ್ಡುಗೋಸ್ಕರ ಯಾರು ಸಿ ಸೆಕ್ಷನ್ ಮಾಡಿಲ್ಲ, ಮಾಡೋದು ಇಲ್ಲ. ಸೊ ನೀವೀಗ ಗುದದ್ವಾರಕ್ಕೆ ಸಂಬಂಧಪಟ್ಟು ಒಂದಿಷ್ಟು ಕಾಯಿಲೆಗಳನ್ನ ಲಿಸ್ಟ್ ಹೌದು, ಅದು ಒಂದೊಂದಾಗಿ ಹೇಳ್ತಾ ಹೋಗೋದಿದ್ರೆ ಅದರ ಸೂಚನೆಗಳೇನು ಮತ್ತೆ ಯಾವ ರೀತಿ ಅದನ್ನ ನಾವು ನಿರ್ಲಕ್ಷ್ಯ ಮಾಡಿದಾಗ ಅದು ನಮಗೆ ಆಘಾತವನ್ನು ತರ್ತದೆ, ಈ ತರದೊಂದು ಅದರ ಇಂಡಿವಿಜುವಲ್ ಆಗಿ ಹೇಳ್ತಾ ಹೋಗ್ತೀರಾ? ಇಂಡಿವಿಜುವಲ್ ಆಗಿ ಹೇಳ್ತೀನಿ. ಈಗ ಸೂಚನೆಗಳು ಹೇಳ್ತೀನಿ ಮತ್ತು ನೆಗ್ಲೆಕ್ಟ್ ಮಾಡಿದ್ರೆ ಆಘಾತ ಅಂತ ಹೇಳ್ತೀನಿ. ಹೌದು, ಫಸ್ಟು ನೆಗ್ಲೆಕ್ಟ್ ಮಾಡಿದ್ರೆ ಆಘಾತ ಹೇಳ್ತೀನಿ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್. ಆಘಾತ ಆಗೋದು ಒಂದು ಕಿಂಡಲ್ ಮಾಡೋ ಕಾಯಿಲೆ ಅಲ್ಲ ಪೈಲ್ಸು. ಆಘಾತ ಆಗೋದು ದೊಡ್ಡ ಆಘಾತ. ಅದು ಏನು ಆಘಾತ ಅಂತ ಹೇಳಿದ್ರೆ, ಈಗ ಪೈಲ್ಸ್ ಆದಾಗ ಸಾಮಾನ್ಯವಾಗಿ ಏನಾಗುತ್ತೆ, ಬ್ಲೀಡಿಂಗ್ ಆಗುತ್ತೆ. ಫಿಷರ್ ಆದಾಗ ಸಾಮಾನ್ಯವಾಗಿ ಏನಾಗುತ್ತೆ, ಬ್ಲೀಡಿಂಗ್ ಆಗುತ್ತೆ. ಅಥವಾ ಏನೋ ಪಾಲಿಪ್ ಇದ್ದರೆ ಬ್ಲೀಡಿಂಗ್ ಆಗುತ್ತೆ. ಈ ಬ್ಲೀಡಿಂಗ್ ಅಂತ ಕನ್ಫ್ಯೂಸ್ ಏನು ಮಾಡ್ತಾರೆ, ಇದು ಪೈಲ್ಸ್ ಅಂತ ಹೇಳಿ ಜನ ಡಾಕ್ಟರ್ ಹತ್ರ ಹೋಗಲ್ಲ. ಮನೆ ಮದ್ದು, ತುಪ್ಪ ಕುಡಿಯೋದು, ಬೆಣ್ಣೆ ತಿನ್ನೋದು, ಮೊಸರು ಕುಡಿಯೋದು, ಮಜ್ಜಿಗೆ ಕುಡಿಯೋದು ಅವರೇ ಮ್ಯಾನೇಜ್ ಮಾಡ್ಬಿಡ್ತಾರೆ. ಯಾರ ಹತ್ರ ಹಂಚ್ಕೊಳ್ಳಲ್ಲ, ಸೀಕ್ರೆಟಾಗಿ ಇಟ್ಕೋತಾರೆ. ಸೀಕ್ರೆಟಾಗಿ ಇಟ್ಕೊಂಡು ಆಮೇಲೆ ಏನು ಮಾಡ್ತಾರೆ, ಕೊನೆಗೆ ತಡಿಲಿಕ್ಕಾಗಲ್ಲ ಅವ್ರಿಗೆ. ಆವಾಗ ಏನು ಮಾಡ್ತಾರೆ, ನನಗೆ ಈ ಥರ ಸಮಸ್ಯೆ ಆಗಿದೆ ಅಂತ ಯಾರೋ ಒಂದು ಫ್ರೆಂಡಿಗೆ ಹೇಳ್ತಾರೆ. ಆ ಫ್ರೆಂಡ್ ಹೇಳ್ತಾನೆ, ಅಲ್ಲೆಲ್ಲೋ ಒಂದು ಚಿಂತಾಮಣಿ ಹತ್ರ ಒಬ್ರು ಇದ್ದಾರೆ, ಹೌದು, ಒಬ್ಬರು ಬಿಸ್ವಾಸ್ ಅಂತ ಇದ್ದಾರೆ, ಅವರು ನಮ್ಗೆ ಯಾರೋ ಫ್ರೆಂಡಿಗೆ ಮಾಡಿದ್ರು ಅಂತ ಅಲ್ಲಿಗೆ ಹೋಗ್ತಾರೆ ಅವರು. ಹೌದು, ಬಿಸ್ವಾಸ್, ಹೌದು, ಫೇಕ್ ಡಾಕ್ಟರ್, ಹೌದು, ನಕಲಿ ವೈದ್ಯ, ಗೊತ್ತಾಯ್ತು. ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಏನು ಮಾಡ್ತಾರೆ, ಅವನು ನಿನಗೆ ಪೈಲ್ಸ್ ಆಗಿದೆ ಅಂತೇಳಿ ದಾರ ಕಟ್ಟೋದು, ಆ್ಯಸಿಡ್ ಹಾಕು, ಏನೋ ಮಾಡ್ತಾರಲ್ಲ. ಆಮೇಲೆ ಹೇಳ್ತೀನಿ ಅದನ್ನು. ಅವನೇನು ಮಾಡ್ತಾನೆ, ಅವನು 1 ವರ್ಷ 1.5 ವರ್ಷ ತಳ್ತಾನೆ. ಅವನಿಗೆ ನನಗಿನ್ನೂ ಕಡಿಮೆ ಆಗಿಲ್ಲ ಅಂಥೇಳಿ ಕೊನೆಗೆ ಏನು ಮಾಡ್ತಾನೆ, ನಮ್ಮ ಹತ್ರ ಬರ್ತಾರೆ. ಆಗ ಅವನ್ನೆಲ್ಲ ಪರೀಕ್ಷೆ ಮಾಡಿ ನೋಡಿದಿರೋದು ಕೋಲೋರೆಕ್ಟಲ್ ಕ್ಯಾನ್ಸರ್ ಆಗಿರುತ್ತೆ. ಸೊ ಆಘಾತ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸಹ ಗುದದ್ವಾರದಲ್ಲಿ ಮೋಷನ್ ಪಾಸ್ ಮಾಡಬೇಕಾದ್ರೆ ರಕ್ತ ಹೋದರೆ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಅದು ಬರೀ ಪೈಲ್ಸೇ ಅಲ್ಲ, ಅದು ಕೋಲೋನ್ ಕ್ಯಾನ್ಸರ್ ಸಹ ಆಗಿರಬಹುದು. ಅದರ ಜೊತೆಯಲ್ಲಿ ಅಲ್ಸರೇಟಿವ್ ಕೊಲೈಟಿಸ್, ಕ್ರಾನ್ಸ್ ಡಿಸೀಸ್ ಆಗಿರಬಹುದು. ಹಾಗಾಗಿ ನೀವು ಕೇಳಿದ ಸಿಂಪ್ಟಮ್ಸ್ ಏನು, ಲಕ್ಷಣಗಳೇನು ಅಂತ, ಒಂದು ಮುಖ್ಯವಾದ ಲಕ್ಷಣ ರಕ್ತ ಹೋಗೋದು. ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ನಾವು ಕ್ಯಾನ್ಸರ್ ಡಯಾಗ್ನೋಸಿಸು ಸಹ ಮಿಸ್ ಮಾಡ್ಬೋದು. ಆಘಾತ ಅಂದ್ರೆ ಏನು ಹೇಳಿ, ಆಗಲೇ ಹೇಳಿದ್ನಲ್ಲ, 78% ಡಯಾಗ್ನೋಸ್ ಆಗೋದು ಲೇಟು ಅಂತ. ಅದಕ್ಕೋಸ್ಕರ ಈ ರೀತಿ ಆಗುತ್ತೆ, ಆಯಿತಾ. ಸೊ ಮೇನ್ ಸಿಂಪ್ಟಮ್ಸ್ ಬರ್ತೀನಿ ಈಗ. 1, ಪೈಲ್ಸ್ ಇದ್ದರೆ ಸಾಮಾನ್ಯವಾಗಿ ನೋವಿರಲ್ಲ. ಪೈಲ್ಸ್ ಇದ್ದರೆ ಸಾಮಾನ್ಯವಾಗಿ ಇನಿಷಿಯಲ್ ಸ್ಟೇಜಲ್ಲಿ ಬ್ಲೀಡಿಂಗ್ ಇರಲ್ಲ. ಪೈಲ್ಸ್ ಇದ್ದರೆ ಅಲ್ಲಿ 4 ಗ್ರೇಡ್ ಇರುತ್ತೆ ಪೈಲ್ಸ್. ಫಸ್ಟ್ ಗ್ರೇಡ್ ಪೈಲ್ಸ್ ಅಂದರೆ ಏನು ಅಂತ ಹೇಳಿದ್ರೆ, ಒಳಗೆ ಗುದದ್ವಾರದಲ್ಲಿ ರಕ್ತದ ಉಂಡೆಗಳಷ್ಟೇ, ಕುಷನ್ ಅಂತ ಇರುತ್ತೆ. ಈ ಎಕ್ಸಿಟಲ್ಲಿ ಫ್ರಿಕ್ಷನ್ ಆದಾಗ, ಜಾಸ್ತಿ ಟ್ರಾಫಿಕ್ ಆದಾಗ, ತುಂಬ ಪ್ರೆಷರ್ ಆಗಿದಾಗ, ಮುಕ್ಕದಾಗ ಏನಾಗುತ್ತೆ, ಅದೆಲ್ಲ ಬಲ್ಜ್ ಆಗುತ್ತೆ. ಆ ಬಲ್ಜನ್ನು ಗ್ರೇಡ್ 1 ಅಂತ ಕರಿತೀವಿ. ನೆಕ್ಸ್ಟು ಆ ಬಲ್ಜ್ ಹೊರಗಡೆ ಬರುತ್ತೆ, ಆಟೋಮೆಟಿಕಾಗಿ ಒಳಗೋಗುತ್ತೆ, ಅದನ್ನು ಗ್ರೇಡ್ 2 ಅಂತ ಕರಿತೀವಿ. ಅದು ಮನುಷ್ಯನಿಗೆ ಗೊತ್ತಾಗತ್ತಾಗ. ನೆಕ್ಸ್ಟು ಹೊರಗಡೆ ಬರುತ್ತೆ, ಅದು ಒಳಗೋಗಲ್ಲ, ಕೈಯಲ್ಲಿ ಪುಷ್ ಮಾಡಬೇಕು. ನೆಕ್ಸ್ಟು ಹೊರಗಡೆ ಬರುತ್ತೆ, ಕೈಯಲ್ಲಿ ಪುಷ್ ಮಾಡಿದ್ರು ಒಳಗೋಗಲ್ಲ, ಹೊರಗಡೆನೇ ಇರುತ್ತೆ. ಆವಾಗ ಏನು ಮಾಡ್ತಾರೆ, ಆಸನದಲ್ಲಿ ಮಳೆ ಅಂತ ಹೇಳ್ತಾರೆ. ಆಸನದಲ್ಲಿ ಮಳೆ ಅಂದರೆ ಕನ್ಫ್ಯೂಷನ್ ಇಲ್ಲ, ಆಸನದಲ್ಲಿ ಮಳೆನಾ, ಅರೆ ಬೆಂಗಳೂರಲ್ಲಿ ಮಳೆ ಇಲ್ಲ, ಮೈಸೂರಲ್ಲಿ ಮಳೆ ಇಲ್ಲ, ಹಾಸನದಲ್ಲಿ ಮಳೆ ಅಂತ ಹೇಳ್ತಾರೆ ಜನ. ಆವಾಗ ಓಡ್ ಬರ್ತಾರೆ ಹಾಸ್ಪಿಟ್ಲಿಗೆ, ನನಗೆ ಹಾಸನದಲ್ಲಿ ಮೊಳೆ ಆಗಿದೆ ಸ್ವಾಮಿ, ಕೂತ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂತ ಬರ್ತಾರೆ. ಸೊ ಅದು ಗ್ರೇಡ್ 4, ಅರ್ಥ ಆಯ್ತಲ್ವಾ. ಗ್ರೇಡ್ 3 ಇದ್ದಾಗ ರಕ್ತ ಹೋಗುತ್ತೆ, ಗ್ರೇಡ್ 4 ಇದ್ದಾಗ ತುಂಬ ರಕ್ತ ಹೋಗುತ್ತೆ, ಅರ್ಥ ಆಯ್ತಲ್ವಾ. ಇನ್ನು ತುಂಬ ನೋವಾಗೋದು ಗುದದ್ವಾರದಲ್ಲಿ.
ಯಾಕೆ ನೋವಾಗುತ್ತೆ ಅಂದರೆ ಗುದದ್ವಾರ ಏನಾಗುತ್ತೆ, ನೀರು ಹಣ್ಣು ತರಕಾರಿ ಎಲ್ಲ ಸರಿಯಾಗಿ ತಿಂದೇ ಹೋದರೆ ತುಂಬ ಹೊತ್ತು ಒಂದೇ ಕಡೆ ಕೂತಿದ್ರೆ ನಿದ್ದೆ ಕೆಟ್ಟರೆ ಏನಾಗುತ್ತೆ, ಆ ಗುದದ್ವಾರದಲ್ಲಿ ಒಂದು ಮಜಲ್ ಇರುತ್ತೆ, ಅದು ಟೈಟ್ ಆಗಿಬಿಡುತ್ತೆ. ಆ ಟೈಟ್ ಆದಾಗ ಮೋಷನ್ಗೆ ಹೋದಾಗ ಕ್ರ್ಯಾಕ್ ಆಗುತ್ತೆ. ಆ ಟೈಟ್ ಆಗೋದು ಮತ್ತು ಕ್ರ್ಯಾಕ್ ಆಗೋದು ಭಾಳ ನೋವಾಗುತ್ತೆ. ಚೇರ್ ಮೇಲೆ ಕೂರ್ಲಿಕ್ಕಾಗಲ್ಲ, ಏನೂ ಮಾಡಲಿಕ್ಕಾಗಲ್ಲ, ಬೆಳಗ್ಗೆ ಮೋಷನ್ ಪಾಸ್ ಮಾಡೋಕ್ಕಾಗಲ್ಲ, ಕಮೋಡಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಬ್ರಷ್ ಮಾಡೋಕ್ಕಾಗಲ್ಲ, ವಾಕ್ ಮಾಡೋಕ್ಕಾಗಲ್ಲ. ಆಗ ಬರ್ತಾರೆ ಹಾಸ್ಪಿಟ್ಲಿಗೆ, ಸರ್ ತುಂಬ ನೋವಾಗಿದೆ ಅಂತ. ಅದು ನೋಡಿದರೆ ಅಲ್ಲಿ ಫಿಷರ್ ಆಗಿರುತ್ತೆ. ಆ ಫಿಷರ್ ಆಗಿದ್ದಾಗ ಬ್ಲೀಡಿಂಗ್ ಆಗುತ್ತೆ, ಪೇಯ್ನ್ ಆಗುತ್ತೆ ಮತ್ತು ಬರ್ನ್ ಆಗುತ್ತೆ. ಅರ್ಥ ಆಯ್ತಾ? ಈ ಫಿಷರ್ ಆಗೇ ನೆಗ್ಲೆಕ್ಟ್ ಮಾಡ್ತಾರೆ. ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಮೋಷನ್ನಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿ ಅಲ್ಲಿಗೆ ಕುರ ಆಗಿ ಆ್ಯಪ್ಸಸ್ ಆಗುತ್ತೆ. ಆವಾಗ ಜ್ವರ ಬರುತ್ತೆ, ನೋವಾಗುತ್ತೆ, ಸ್ವೆಲ್ಲಿಂಗ್ ಇರುತ್ತೆ. ಆಗ ಅವರು ಓಡಿ ಬರ್ತಾರೆ ಹಾಸ್ಪಿಟ್ಲಿಗೆ. ಆವಾಗ ಅದನ್ನು ಕ್ಲೀನ್ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಅದೇ ಹೊಡೆದೋಗಿ ಏನಾಗುತ್ತೆ, ಒಂದು ಫಿಸ್ಚುಲಾ ಟ್ರ್ಯಾಕ್ ಆಗುತ್ತೆ. ಹಾಗಾಗಿ ಆ ಫಿಸ್ಚುಲಾ ಟ್ರ್ಯಾಕ್ ಆಗಿ ಪದೇ ಪದೇ ಕ್ಯೂ ಹೋಗ್ತಾ ಇರುತ್ತೆ ಮನುಷ್ಯನಿಗೆ. ಕ್ಯೂ ಹೋದಾಗ ಸ್ಮೆಲ್ ಬರೋದು, ಆ ಗಲೀಜಿರುತ್ತೆ, ಆಫೀಸ್ಗೆ ಹೋಗ್ಲಿಕ್ಕಾಗಲ್ಲ, ಪ್ರೈವೇಟ್ ಲೈಫ್ ಇರಲ್ಲ, ತುಂಬ ಅಸಹ್ಯವಾಗಿ ಅವರು ಒಂಥರ ಸೊಸೈಟಿಯಿಂದನೇ ವಿಡ್ರಾ ಆಗ್ಬಿಡ್ತಾರೆ. ಸೆಲ್ಫ್ ಎಸ್ಟೀಮ್ ಹೊಟ್ಟೋಗುತ್ತೆ ಅವ್ರಿಗೆ. ಹಾಗಾಗಿ ಫಿಸ್ಚುಲಾ ಆಗಿ ಈ ಥರ ಆಗುತ್ತೆ. ಸೊ ಕ್ಯೂ ಹೋಗೋದು, ನೋವಾಗೋದು, ಸ್ವೆಲ್ಲಿಂಗ್ ಬರೋದು, ರಕ್ತ ಹೋಗೋದು, ಗಡ್ಡೆ ಇರೋದು, ಪದೇ ಪದೇ ಲೂಸ್ ಮೋಷನ್ ಆಗೋದು, ಪದೇ ಪದೇ ಕಾನ್ಸ್ಟಿಪೇಷನ್ ಆಗೋದು, ಇವೆಲ್ಲ ಇದ್ದರೆ ಕೂಡಲೇ ಡಾಕ್ಟ್ರ್ ಹತ್ರ ಬರಬೇಕು. ಸೊ ಈ ಥರದ ಸಿಂಪ್ಟಮ್ಸ್ಗಳು. ಹೌದು ಹೌದು. ನೀವು ಇಲ್ಲಿವರೆಗೆ ಕಂಡ ರೋಗಿಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡೋದಿದ್ರೆ ಬಹಳ ರೇರ್ ಕೇಸು ಅಥವಾ ಬಹಳ ಆಘಾತಕಾರಿಯಾಗಿ ಬಂದಂಥವ್ರು, ಅವರ ಮುಂದಿನ ಪರಿಸ್ಥಿತಿ ಈ ಥರದ್ದೆಲ್ಲ ಹೇಗೆ? ಈಗ ದಿನಕ್ಕೊಂದು ಆಘಾತಕಾರಿ ಕೇಸ್ ನಮ್ಗೆ ಬರುತ್ತೆ. ಎವ್ರಿ ಡೇ ಒನ್. ತುಂಬ ದೊಡ್ಡ ಆಘಾತ ನಾನು ನೋಡ್ತಾ ಇರೋದೇನು ಅಂತ ಹೇಳಿದ್ರೆ, ಈಗ ನಿಮ್ಮ ವಯಸ್ಸಿನವರು ನಮ್ಮ ವಯಸ್ಸಿನವರು ನಾವು ಬಹುತೇಕ ಎಲ್ಲ ಮನೆಯಲ್ಲಿ ಡೆಲಿವರಿ ಆಗಿರೋದು. ಅರ್ಥ ಆಯ್ತಲ್ವಾ? ಮನೇಲಿ ಡೆಲಿವರಿ ಆಗಿರೋದು. ಮನೇಲಿ ಡೆಲಿವರಿ ಯಾರು ಮಾಡ್ತಾರೆ? ಯಾರೋ ಒಂದು ವಯಸ್ಸಾದ ಅಜ್ಜಿಯವರು ಮಾಡೋಗ್ತಾರೆ. ಎರಡನೇದು, ಇತ್ತೀಚಿನ ದಿನಗಳಲ್ಲಿ ಹಾಸ್ಪಿಟ್ಲಲ್ಲಿ ಹೆರಿಗೆ ಆಗ್ತಾ ಇದೆ. ಎಲ್ಲ ಜನರಿಗೂ ನಾರ್ಮಲ್ ಡೆಲಿವರಿನೇ ಬೇಕು ಅಂತ ಇಷ್ಟ. ಹೌದು, ನಾರ್ಮಲ್ ಡೆಲಿವರಿ ಆಗೋದು ತುಂಬ ಒಳ್ಳೆಯದು. ಹೌದು, ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದು, ತಾಯಿನ ಆರೋಗ್ಯಕ್ಕೆ ಒಳ್ಳೆಯದು. ಹೌದು. ಆದರೆ ಕೆಲವು ಸರಿ ನಾರ್ಮಲ್ ಡೆಲಿವರಿ ಆಗ ಕಷ್ಟ ಆಗುತ್ತೆ. ಆ ಟೈಮಲ್ಲೂ ನಾರ್ಮಲ್ ಡೆಲಿವರಿ ಆಗೋಗಿರುತ್ತೆ. ಅರ್ಥ ಆಯ್ತಲ್ಲ? ಅವಾಗ ಏನಾಗುತ್ತೆ, ಹೆಣ್ಣು ಮಗಳು ಸಣ್ಣ ಇರೋದು ಅಥವಾ ಕುಳ್ಳಕ್ಕಿರೋದು, ತುಂಬ ಸಣ್ಣ ಇರೋದು, ಪೆಲ್ವಿಸ್ ಸಣ್ಣ ಇರೋದು, ಮತ್ತು ಮಗು ದೊಡ್ಡದಾಗೋದು. ಅರ್ಥ ಆಯ್ತಲ್ಲ? ಮಗು ಒಂದು 3 kg ಹೆಚ್ಚಿದ್ರೆ ನಾರ್ಮಲ್ ಡೆಲಿವರಿ ಮಾಡಬೇಕಾದ್ರೆ ಪುಷ್ ಮಾಡಿ ಅಂತ ಪುಷ್ ಮಾಡ್ತಾರೆ. ಮುಂದೆ ಮೂತ್ರಕೋಶ ಇರುತ್ತೆ, ಮಧ್ಯ ಗರ್ಭಕೋಶ ಇರುತ್ತೆ, ಹಿಂದೆ ರೆಕ್ಟಮ್ ಇರುತ್ತೆ, ಗುದದ್ವಾರ. ಆ ಪುಷ್ ಮಾಡಬೇಕಾದ್ರೆ 3 ಕೆಳಗೆ ಜಾರಿ ಬರುತ್ತೆ. ಆ ಥರ ಜಾರಿ ಬಂದಾಗ ಏನಾಗುತ್ತೆ, ಈ ಮೋಷನ್ಗೆ ಹೋಗ್ತೀವಲ್ಲ, ಆ ಕೆಳಗೆ ಜಾರ್ಕೊಂಬಂದಾಗ ಹೆಣ್ಣುಮಕ್ಕಳಿಗೆ ಮೋಷನ್ ಕಂಪ್ಲೀಟಾಗಿ ಹೋಗಲ್ಲ. ಮೋಷನ್ ಬಂದು ಅಲ್ಲಿ ಸ್ಟಕ್ ಆಗುತ್ತೆ. ಆವಾಗ ಏನು ಮಾಡ್ತಾರೆ, ಕೆಲವು ಹೆಣ್ಮಕ್ಳು ಬೆರಳಾಕಿ ತೆಗಿತಾರೆ, ಕೆಲವರು ಈ ಥರ ಪ್ರೆಸ್ ಮಾಡಿ ತೆಗಿತಾರೆ, ಕೆಲವರು ಮುಂದೆ ಹೋಗೋದು, ಹಿಂದೆ ಹೋಗೋದು, ರೈಟ್ ಹೋಗೋದು, ಲೆಫ್ಟ್ ಹೋಗೋದು ಬರ್ತಾರೆ. ಕೆಲವರು ತುಪ್ಪ, ಬೆಣ್ಣೆ, ಪೌಡ್ರು, ಸಿರಪ್ಪು ಏನೇನೋ ಪ್ರಯತ್ನ ಪಡ್ತಾರೆ. ಏನು ಮಾಡಿದ್ರು ಸಹ ಮೋಷನ್ಗೆ ಹೋಗೋದು ಸಮಾಧಾನ ಇರಲ್ಲ ಅವರಿಗೆ. ಸಹಜವಾಗಿರೋದಿಲ್ಲ, ಯಾವಾಗಲೂ ಇದ್ದೇ ಇರುತ್ತೆ ಮೋಷನ್ನು. ಎರಡನೇದೇನಾಗುತ್ತೆ, ಮೂತ್ರಕೋಶ ಜಾರಿ ಬಂದಿರುತ್ತಲ್ಲ, ಕೆಮ್ಮಿದಾಗ ನಕ್ಕಾಗ ಯೂರಿನ್ ಲೀಕ್ ಆಗುತ್ತೆ. ಅರ್ಜೆಂಟ್ ಆದಾಗ ಯೂರಿನ್ ಲೀಕ್ ಆಗುತ್ತೆ. ಪದೇ ಪದೇ ಯೂರಿನ್ ಲೀಕ್ ಆಗಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತೆ. ಸೊ ಕೆಲವು ಹೆಂಗಸರು ಬರ್ತಾರೆ, ಸರ್ ನನಗೆ ಒಂಥರ ಜೀವನ ಕುಗ್ಗೋಗಿದೆ ಸರ್, ಯಾವಾಗೂ ಲೀಕ್ ಆಗ್ತಾ ಇರುತ್ತೆ, ಯಾವಾಗ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಸರ್, ನಾವು ಪ್ರೈವೇಟ್ ಲೈಫ್ ತುಂಬ ಕಷ್ಟ ಆಗ್ತಾಯಿದೆ ಸರ್, ನಾನು ತುಂಬ ಅವಾಯ್ಡ್ ಮಾಡ್ತೀನಿ ಸರ್ ಅಂತ. ಇನ್ನು ಕೆಲವರು ಬರ್ತಾರೆ, ಕೂತ್ಕೊಂಡು ಅಳ್ಳಕ್ಕೆ ಶುರು ಮಾಡ್ತಾರೆ. ಸರ್ ನನ್ನ ಮೋಷನ್ ಸರಿಯಾಗಿ ಮಾಡಿ ಸರ್, 35 ವರ್ಷ ಆಯಿತು ಸರ್, ನನ್ನ ಮಗನಿಗೆ 36 ವರ್ಷ ಸರ್, 35 ವರ್ಷ ಆಯಿತು ಸರ್, ಯಾವಾಗ ಬೆರಳಾಕಿ ತೆಗಿಬೇಕು ಸರ್ ಅಂತ ಕೆಲವರು ಹೇಳ್ತಾರೆ. ಈ ಥರ ಎಷ್ಟೋ ಜನ ಹೆಣ್ಮಕ್ಳು ನಮ್ಮ ಹತ್ರ ಬರ್ತಾರೆ. ದಿನಕ್ಕೆ ಈ ಥರದವರು 4 ಜನ ಬರ್ತಾರೆ. 10ರಲ್ಲಿ ನಾರ್ಮಲ್ ಡೆಲಿವರಿ ಮಾಡಿರೋರು, ಹಳ್ಳಿಲಿ ಮಾಡಿರೋರು ಅಥವಾ ಸಣ್ಣ ಇರೋರು, ಕುಳ್ಳ ಇರೋ 7 ಜನಕ್ಕೆ ಈ ಸಮಸ್ಯೆ ಇರುತ್ತೆ. ಅವರು ಬರೋದು ಈ ಸಮಸ್ಯೆಯಿಂದ ಬರಲ್ಲ, ಪೈಲ್ಸ್ ಅಂತ ಬರ್ತಾರೆ. ಹಳ್ಳಿಯಲ್ಲೇ ಸಮಸ್ಯೆ ಜಾಸ್ತಿ. ಹಳ್ಳಿಯಲ್ಲಂತೂ ಮನೆಗೂ ಸಮಸ್ಯೆ ಇದೆ.
ಹಾಗಾದ್ರೆ ಡಾಕ್ಟರ್, ಒಂದು ಪ್ರಶ್ನೆ ನನಗೆ. ನಾವು ಮಾಧ್ಯಮದಲ್ಲಿ ಒಂದು ಓವರ್ ಆಲ್ ಆಗಿ ಒಂದು ಆಪಾದನೆ ಮಾಡ್ತೇವೆ, ಈ ನರ್ಸಿಂಗ್ ಹೋಮ್ಗಳು ನಾಯಿ ಕೊಡೆಗಳಾಗಿ ಹುಟ್ಕೊಂಡಿದ್ದಾವೆ. ಅವರು ನಾರ್ಮಲ್ ಡೆಲಿವರಿ ಆಗುವಂತ ಸ್ಥಿತಿ ಇದ್ರೂ ಕೂಡ 2-3 ಲಕ್ಷ ಬಿಲ್ ಮಾಡಿ ಕನಿಷ್ಠ ಪಕ್ಷ ಮಾಡ್ಲಿಕ್ಕೆ ಈ ಸಿಜೇರಿಯನ್ ಮಾಡ್ತಾರೆ ಅಂತ. ಹಾಗಾದ್ರೆ ನೀವು ಹೇಳುವ ಅರ್ಥದಲ್ಲಿ ಸಿಜೇರಿಯನ್ ಕೂಡ ಕೆಲವು ಸರಿ ಅನಿವಾರ್ಯ. ನೀವ್ ಹೇಳಿದ್ರಲ್ಲ ಈ ನರ್ಸಿಂಗ್ ಹೋಮ್ಗಳೆಲ್ಲ ಹಣ ಮಾಡ್ತಾರೆ ಅಂತ, ನೀವ್ ಹೇಳಿದ್ದು ಐ ಮೀನ್ ಈ ಸುಮ್ಮನೆ ಸಿ ಸೆಕ್ಷನ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದು ಶುದ್ಧ ಸುಳ್ಳು. ನರ್ಸಿಂಗ್ ಹೋಮಲ್ಲಿ ಯಾರು ಮಾಡಬೇಕು ಸಿ ಸೆಕ್ಷನ್? ಗೈನಕಾಲಜಿಸ್ಟ್. ಒಂದು ಹೆಣ್ಣನ್ನ ಡೆಲಿವರಿ ಮಾಡಬೇಕಾದ್ರೆ ನನ್ನ ಪ್ರಕಾರ ಈ ಹೆಣ್ಣಿಗೆ ಎಂಪತಿ ಅಂತಾರಲ್ಲ, ಹೌದು, ಎಂಪತಿ ಅಂದ್ರೆ ಅವ್ರ ಶೂನಲ್ಲಿ ಅವ್ರು ಕಾಲಿಟ್ಟು ಯೋಚನೆ ಮಾಡ್ತಿರ್ತಾರೆ. ನನ್ನ ಪ್ರಕಾರ ನಮ್ಮ ಇಡೀ ಪ್ರಪಂಚದಲ್ಲಿ ಯಾವ ಗೈನಕಾಲಜಿಸ್ಟ್ ಆಗಲಿ, ಯಾವ ಆಬ್ಸ್ಟೆಟಿಷಿಯನ್ ಆಗಲಿ, ದುಡ್ಡುಗೋಸ್ಕರ ಯಾರು ಸಿ ಸೆಕ್ಷನ್ ಮಾಡಿಲ್ಲ, ಮಾಡೋದು ಇಲ್ಲ. ನಮ್ಮ ಗೈನಕಾಲಜಿಸ್ಟ್ ಇದಾರಲ್ಲ, ನಂಬೋದು ನಾನು 100% ನಮ್ಮ ಗೈನಕಾಲಜಿಸ್ಟ್ ಮೋಸ್ಟ್ ಎಥಿಕಲ್ ಪೀಪಲ್ ಇನ್ ದ ವರ್ಲ್ಡ್. ಭಾರತದವ್ರು ಇಂಥವ್ರು ನಿಮಗೆ ಇಡೀ ಪ್ರಪಂಚದಲ್ಲಿ ಸಿಗಲ್ಲ. ಅರ್ಥ ಆಯ್ತಲ್ವಾ? ಸೊ ಭಾರತದಲ್ಲಿ ಒಂದು ತಾಯಿನ ಹೇಗೆ ಗೌರವ ಕೊಡಬೇಕೋ ಸರ್, ಒಂದು ಮಗು ಹುಟ್ಟಬೇಕಾದ್ರೆ ಒಂದು ಗೈನಕಾಲಜಿಸ್ಟು ಇಡೀ ರಾತ್ರಿ ಆ ತಾಯಿ ತಲೆ ಹತ್ರ ಕಾಯ್ತಾ ಇರ್ತಾರೆ. ಹೌದಪ್ಪ, ಹೆಸರು ಹೌದು. ಮನೆ ಬಿಟ್ಟು ಮಕ್ಕಳು ಬಿಟ್ಟು ಇಡೀ ರಾತ್ರಿ ಕಾಯ್ತಾ ಇರ್ತಾರೆ. ಹೌದು. ಸೊ ಹಾಗಾಗಿ ಯಾವತ್ತೂ ನಾವು ಹಣಕ್ಕಾಗಿ ಮಾಡ್ತಾರಂತ ಈ ಗೈನಕಾಲಜಿಸ್ಟ್ನ ಬ್ಲೇಮ್ ಮಾಡಬಾರ್ದು. ಅನಿವಾರ್ಯ ಆದಾಗ ಮಾತ್ರ ಸಿ ಸೆಕ್ಷನ್ ಮಾಡ್ತಾರೆ. ಮಾಡಬೇಕಾದ್ರೂ ಸುಮ್ಮನೆ ಮಾಡಲ್ಲ. ಗಂಡನಿಗೆ ಹೇಳಿ, ಮನೆಯವ್ರಿಗೆ ಹೇಳಿ, ಎಲ್ಲರಿಗೂ ಹೇಳಿ, ಕನ್ಸೆಂಟ್ ತೊಗೊಂಡು ಈ ರೀತಿ ಆಗಿದೆ ಎಕ್ಸ್ಪ್ಲೇನ್ ಮಾಡಿ ಮಾಡ್ತಾರೆ. ಅಂದರೂ ಸಹ ಜನ ಬ್ಲೇಮ್ ಮಾಡೋದು ಸ್ಟಾಪ್ ಮಾಡಿಲ್ಲ. ಅಂದ್ರೆ ಈಗ ಕಾಮನ್ ಆಗಿದೆ. ಅಂದ್ರೆ 90% ಬ್ಲೇಮ್ ಮಾಡ್ತಾರೆ. ಬ್ಲೇಮ್ ಮಾಡೋದು ನಿಲ್ಲಿಸ್ಬೇಕು ಫಸ್ಟ್. ಇನ್ಫ್ಯಾಕ್ಟ್ ಬ್ಲೇಮ್ ಮಾಡೋದು ನಿಲ್ಲಿಸಿ, ನಮಗೆ 9 ತಿಂಗಳು ನಮ್ಮನ್ನು ನೋಡಿ 9 ತಿಂಗಳ ನಂತರ ಡೆಲಿವರಿನೋ ಸಿ ಸೆಕ್ಷನ್ ಮಾಡಿ ನಮಗೆ ಮಗು ಕೊಟ್ಟರು ಅಂತೇಳಿ ಅವ್ರಿಗೆ ನಮಸ್ಕಾರ ಮಾಡಿ ಸ್ವೀಟ್ಸ್ ಕೊಟ್ಟು ಥ್ಯಾಂಕ್ಸ್ ಹೇಳಿ ಹೋಗ್ಬೇಕು. ಯಾಕಂದ್ರೆ ನೀವು ಹೇಳಿದ ಈ ಸಮಸ್ಯೆ ಹೌದು ಯೋಚನೆ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ. ಎಕ್ಸಾಕ್ಟ್ಲಿ. ಅಂದ್ರೆ ಅಂಥ ಒಂದು ಅಂದ್ರೆ ಮೈಯೆಲ್ಲ ಜುಮ್ಮಂತ. ಹೌದು. ನಾನು ಒಬ್ಬರು IAS ಆಫೀಸರ್ ನೋಡಿದೆ, ಅವ್ರನ್ನ ಭಾಳ ಪಾಪ ಶಾರ್ಟ್ ಆಗಿದ್ರು. ನಾನು ಹೇಳಿದೆ ಅವ್ರಿಗೆ, ನೀವು ನಾರ್ಮಲ್ ಡೆಲಿವರಿಗೆ ಹೋಗಬೇಡಿ ಅಂತ. ಅವ್ರಿಗೆ ಶಾಕ್ ಆಯಿತು, ಇದೇನಪ್ಪ ಡಾಕ್ಟ್ರ್ ಆಗಿ ನಾರ್ಮಲ್ ಡೆಲಿವರಿಗೆ ಹೋಗಬೇಡಿ ಅಂತ ಎಕ್ಸ್ಪ್ಲೇನ್ ಮಾಡಿದೆ ಎಲ್ಲ ಅವ್ರಿಗೆ ಅರ್ಥ ಆಯಿತು. ಆಮೇಲೆ ಎಲ್ಲಾದ್ಮೇಲೆ ಥ್ಯಾಂಕ್ಸ್ ಹೇಳಿದೆ ನನಗೆ, ನೀವು ಒಳ್ಳೆ ಸಜೆಷನ್ ಕೊಟ್ಟರು. ಅಲ್ಲ ಇಲ್ದರೆ ಅವ್ರ ಜೀವನವೇ ಹಾಳಾಗೋಗ್ತಿದೆ. ಹೌದು. ಕುಳ್ಳಾಯಿರೋ ಹೆಣ್ಮಕ್ಳು, ಸಣ್ಣ ಇರೋ ಹೆಣ್ಮಕ್ಳು, ದೊಡ್ಡ ಮಕ್ಕಳನ್ನ ನಾರ್ಮಲ್ ಡೆಲಿವರಿ ಮಾಡೋದು ಭಾಳ ಕಷ್ಟ. ಅದರದ್ದೇ ಆದ ಕಾಂಪ್ಲಿಕೇಶನ್ಸ್ ಇರುತ್ತೆ. ನಾನು ಹೇಳಿದ್ನಲ್ಲ, ಈ ರೀತಿ ಆಗುತ್ತೆ. ಹಳ್ಳಿಯಿಂದ ಜಾಸ್ತಿ ಬರ್ತದೆ ಅಂತ. ಹಳ್ಳಿಯಿಂದ ಯಾಕೆ ಅಂತ ಹೇಳಿದ್ರೆ, ಈಗ ಬಿಡಿ, ಹಳ್ಳಿನಲ್ಲೂ PHC ಇದೆ, CHC ಇದೆ, ತಾಲೂಕು ಆಸ್ಪತ್ರೆ, ಜಿಲ್ಲಾಸ್ಪತ್ರೆ ಎಲ್ಲ ಇದೆ ಈಗ. ಬಟ್ ಆದರೂ ಸಹ ಹಳ್ಳಿನಲ್ಲಿ ಭಾಳ ಸಮಸ್ಯೆ ಇದೆ ಈಗಲೂ ಸಹ. ಈಗ ಡೆಲಿವರಿ ಮಾಡಬೇಕಾದ್ರೆ ಎಷ್ಟು ಗಂಟೆಗೆ ಮಾಡ್ತಾರೋ, ಯಾರ ಎಲ್ಲಿರ್ತಾರೋ ಗೊತ್ತಿರಲ್ಲ. ಹಳ್ಳಿನಲ್ಲಿ ಇನ್ನೂ ಸಮಸ್ಯೆ ಇದೆ. ಒಂದು. ಎರಡನೇದೇನು ಗೊತ್ತಾ, ಇಂಡಿಯಾದಲ್ಲಿ ನಮ್ಮ ಮೂಲಭೂತ ಸೌಕರ್ಯ ಅದರಲ್ಲಿ ಟಾಯ್ಲೆಟು ಒಂದು. ಹೆಸರು ಹೌದೌದು. ಟಾಯ್ಲೆಟ್ ಕಟ್ಟಬೇಕು ಅಂತ ಕಳೆದ 15 ವರ್ಷಗಳಿಂದ ಭಾಳ ಕ್ರಾಂತಿ ನಡೀತಾ ಇದೆ. ಅಲ್ಲ, ಪುಣ್ಯಕ್ಕೆ ಅದೊಂದು ದೊಡ್ಡ ಕ್ರಾಂತಿ. ಹೌದೌದು. ಸಮಸ್ಯೆ ಏನು ಗೊತ್ತಾ, ಟಾಯ್ಲೆಟ್ ಕಟ್ಟಿದ್ದಾರೆ ಬಟ್ ಯೂಸ್ ಮಾಡ್ತಾ ಇಲ್ಲ. ಅಲ್ಲ, ನಮ್ಮವ್ರು ಯೂಸ್ ಮಾಡ್ತಾ ಇಲ್ಲ. ಹೌದೌದು. ಸರ್ಕಾರ ಟಾಯ್ಲೆಟ್ ಕಟ್ಟಿದ್ದಾರೆ, ನಮ್ಮವ್ರು ಯೂಸ್ ಮಾಡ್ತಾ ಇಲ್ಲ. ಈಗ ಬೆಂಗಳೂರಲ್ಲಿ ನೀವು ಫ್ಲೈಓವರ್ ಕಟ್ಟದಂಗೆ ಹಂಗೆ ಈ ವಾಕಿಂಗ್ ಅಲ್ಲಿ ಹೋಗಿ ಇಳಿರಿ ಅಂತ ಕಟ್ತಾರಲ್ಲ. ಹೌದು, ಅಲ್ಲಿ ರೋಡಲ್ಲೇ ಮಾಡ್ತಾರೆ. ಹಾಗೆ. ಸೊ ಈ ಟಾಯ್ಲೆಟ್ ಯೂಸ್ ಮಾಡ್ತಾ ಇಲ್ಲ. ಹೆಣ್ಮಕ್ಳು ಏನು ಮಾಡ್ತಾರೆ, ಹೊರಗಡೆ ಹೋಗ್ಬೇಕು ಮಲ ವಿಸರ್ಜನೆ ಮಾಡೋಕ್ಕೆ. ಹೊರಗಡೆ ಹೋದಾಗ ಹೆಣ್ಮಕ್ಳು ಇಲ್ಲ ಅರ್ಲಿ ಮಾರ್ನಿಂಗ್ ಹೋಗ್ಬೇಕು, ಸೂರ್ಯ ಹುಟ್ಟಕ್ಕೆ ಮೊದಲು, ಇಲ್ಲದೆ ಸೂರ್ಯ ಮುಳುಗಿದ ಮೇಲೆ ಹೋಗ್ಬೇಕು. ನೀವು ನೋಡಿರ್ಬೇಕು ಹಳ್ಳಿನಲ್ಲಿ ಅವರು ಕೂರೋ ಪೊಸಿಷನ್ ಹೇಗೆ ಅಂದರೆ ಫುಲ್ ಕೆಳಗೆ ಹಿಂಗೆ ಕೂತ್ಕೊಳ್ಳಲ್ಲ, ಒಂದು ಕಾಲು ಮೇಲೆ ಒಂದು ಕಾಲು ಕೆಳಗೆ. ಹೌದು. ಭಯ ಅವ್ರಿಗೆ, ಯಾರಾದ್ರು ಬರ್ತಾರೆ, ಹಾವಿರುತ್ತೆ, ಹುಳ ಇರುತ್ತೆ ಅಂತೇಳಿ ಒಂದು ಸ್ವಲ್ಪ ಬಂದು ಕೂಡಲೇ ಕ್ಲೀನ್ ಮಾಡಿ ಹೊರಟೋಗ್ತಾರೆ. ಅದಿನ್ನೂ ಅಲ್ಲೇ ಇರುತ್ತೆ. ಅಂದ್ರೆ ಪೂರ್ತಿಯಾಗಿ ಹೋಗಲ್ಲ, ಅದಿನ್ನೂ ಅಲ್ಲೇ ಮತ್ತೆ ಪೂರ್ಣ ಮನಸ್ಸಿನಿಂದಲೂ ಕೂತಿರೋದಿಲ್ಲ, ಟೆನ್ಷನ್ ಅಲ್ಲಿ ಕೂತಿರ್ತಾರೆ. ಅರ್ಥ ಆಯ್ತಲ್ವಾ? ಅದು ಸಂಜೆ ತನಕ ಅಲ್ಲೇ ಇರುತ್ತೆ, ಸಿಮೆಂಟ್ ತರ ಗಟ್ಟಿ ಆಗ್ಬಿಟ್ಟಿರುತ್ತೆ. ಮತ್ತೆ ಸೂರ್ಯ ಮುಳುಗಿದ್ಮೇಲೆ ಚೆಮ್ತೊಗೊಂಡ್ ಬರ್ತಾರೆ. ಮತ್ತೆ ಹೋದಾಗ ಟೇರ್ ಆಗುತ್ತೆ, ಫಿಷರ್ ಆಗುತ್ತೆ, ಪೈಲ್ಸ್ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಆಪ್ಸಸ್ ಆಗುತ್ತೆ. ಈ ಹಳ್ಳಿ ಕಡೆ ಹೆಣ್ಣು ಮಕ್ಕಳಿಗೆ ಬಯಲು ಸೀಮೆಯಲ್ಲಿ ಮಲವಿಸರ್ಜನೆ ಮಾಡೋರಿಗೆ ಈ ಸಮಸ್ಯೆ ಹೆಚ್ಚು. ನನ್ನ ಮಂಡ್ಯದಲ್ಲಿ ಕೆಲಸ ಮಾಡಬೇಕಾದ್ರೆ ಹಳ್ಳಿ ಜನ ಬರ್ತಿದ್ರಲ್ಲ, ಅವ್ರು ಕೇಳಿದಾಗ ಹೇಳ್ತಾವ್ರು, ಹೌದು ಸರ್ ನಮ್ಮ ಬಯಲ್ಸೀಮೆಯಲ್ಲಿ ಹೋಗೋದು ಅಂತ. ಹಾಗಾಗಿ ನೀವು ಹೇಳೋದು ಟಾಯ್ಲೆಟ್ ಯೂಸ್ ಮಾಡಬೇಕೆಲ್ಲ, ಸೇಫ್ ಆಗಿರ್ಬೇಕು ಟಾಯ್ಲೆಟ್. ಆ ಟಾಯ್ಲೆಟಲ್ಲಿ ನೀರು ವ್ಯವಸ್ಥೆ ಚೆನ್ನಾಗಿರ್ಬೇಕು.
ಕ್ಲೀನಿಂಗ್ ಆಗ್ಬೇಕು ಟಾಯ್ಲೆಟು. ಆ ಟಾಯ್ಲೆಟ್ ಗಲೀಜಿದ್ರೆ ಹೆಣ್ಮಕ್ಳು ಏನು ಮಾಡ್ತಾರೆ, ಗಲೀಜು ಇರುತ್ತೆ ಇಲ್ಲ ಅಂಥೇಳಿ ಆ ಗಲೀಜು ಟಾಯ್ಲೆಟ್ಗೆ ಹೋಗಲ್ಲ, ಕಟ್ಟಿದ್ರೂ ಹೊರಗಡೆ.